ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನದೊಂದಿಗಿನ ಸಿಂಧೂ ಜಲ ಒಪ್ಪಂದವನ್ನು ಭಾರತ ಸರ್ಕಾರ ರದ್ದುಗೊಳಿಸಿದೆ. ದಾಳಿ ನಂತರ ನಡೆದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭದ್ರತೆ ಕುರಿತ ಸಂಪುಟ ಸಮಿತಿ ಅಂದರೆ ಸಿಸಿಎಸ್ ಸಭೆಯಲ್ಲಿ ತೆಗೆದುಕೊಂಡ 5 ಪ್ರಮುಖ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. ಸಿಂಧೂ ಜಲ ಒಪ್ಪಂದ ಕುರಿತ ವಿವರಗಳು ಏನು ಅನ್ನೋದು ಈ ವರದಿಯಲ್ಲಿದೆ. ಏನಿದು ಸಿಂಧೂ ಜಲ ನೀರು ಒಪ್ಪಂದ? ಭಾರತ ಮತ್ತು ಪಾಕಿಸ್ತಾನ ನಡುವೆ 1960ರ ಸೆಪ್ಟೆಂಬರ್ 19ರಂದು ನಡೆದ ಒಪ್ಪಂದ ಇದು. ಗಡಿಯಾಚೆಗಿನ ನೀರು ಹಂಚಿಕೆಗೆ ಒಂದು ಪ್ರಮುಖ ಉದಾಹರಣೆಯಾಗಿ ಇದನ್ನು ನೋಡಲಾಗುತ್ತೆ. 9 ವರ್ಷಗಳ ಮಾತುಕತೆಗಳ ನಂತರ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸಿಂಧೂ ಜಲ ಒಪ್ಪಂದದ ಸ್ವರೂಪವೇನು? ಒಪ್ಪಂದದ ಪ್ರಕಾರ ಪೂರ್ವದ ನದಿಗಳಾದ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಮೇಲೆ ಭಾರತ ನಿಯಂತ್ರಣ ಹೊಂದಿದ್ರೆ, ಪಾಕಿಸ್ತಾನ ಪಶ್ಚಿಮದ ನದಿಗಳಾದ ಸಿಂಧೂ, ಝೀಲಂ ಮತ್ತು ಚೆನಾಬ್ನಿಂದ ನೀರಿನ ಮೇಲೆ ಅಧಿಕಾರ ಹೊಂದಿವೆ. ಒಟ್ಟು ನೀರಿನ ಹರಿವಿನ ಸುಮಾರು 80% ಪಾಕಿಸ್ತಾನಕ್ಕೆ ಹರಿಯೋದ್ರಿಂದ ಒಪ್ಪಂದದಿಂದ ಹೆಚ್ಚಿನ ಪ್ರಯೋಜನ ದೊರೆಯೋದು ಪಾಕಿಸ್ತಾನಕ್ಕೆ. ಈ ನದಿಗಳು ಪಾಕಿಸ್ತಾನದಲ್ಲಿ ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಕೃಷಿಗೆ ಮುಖ್ಯವಾಗಿದೆ. ಈ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ಎರಡರಲ್ಲೂ ಕೃಷಿ, ಕುಡಿಯುವ ನೀರು ಮತ್ತು ಕೈಗಾರಿಕೆಗಳಿಗೆ ಅಗತ್ಯವಾದ ನೀರಿನ ಬಳಕೆ ಕುರಿತು ಚೌಕಟ್ಟನ್ನು ರೂಪಿಸಿತು. ಎರಡೂ ದೇಶಗಳು ತಮ್ಮ ನೀರಿನ ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಸಾಧ್ಯವಾಗುವಂತೆ ಸಿಂಧು ಮತ್ತು ಅದರ ಉಪನದಿಗಳ ಸಮಾನ ಹಂಚಿಕೆಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಲಾಗಿತ್ತು. ಈ ಒಪ್ಪಂದದಂತೆ ಪೂರ್ವದ ನದಿಗಳಾದ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಮೇಲೆ ಭಾರತಕ್ಕೆ ನಿಯಂತ್ರಣ ಸಿಕ್ಕಿತ್ತು. ಆದರೆ ಪಶ್ಚಿಮದ ನದಿಗಳಾದ ಸಿಂಧು, ಝೀಲಂ ಮತ್ತು ಚೆನಾಬ್ ಮೇಲೆ ಪಾಕಿಸ್ತಾನಕ್ಕೆ ನಿಯಂತ್ರಣ ದೊರೆಯಿತು. ಆದರೂ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಯಂತಹ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಪರಸ್ಪರ ನಿಯೋಜಿಸಲಾದ ನದಿಗಳ ಸೀಮಿತ ಬಳಕೆ ಮಾಡೋಕೆ ಎರಡೂ ದೇಶಗಳಿಗೆ ಅನುಮತಿ ನೀಡಲಾಗಿತ್ತು. ಒಪ್ಪಂದ ಯಾಕೆ ಅಗತ್ಯವಾಗಿತ್ತು? 1947ರಲ್ಲಿ ಭಾರತ ವಿಭಜನೆ ಆದಾಗ ಟಿಬೆಟ್ನಲ್ಲಿ ಹುಟ್ಟಿ ಭಾರತ ಮತ್ತು ಪಾಕಿಸ್ತಾನ ಎರಡರಲ್ಲೂ ಹರಿಯುವ ಅಫ್ಘಾನಿಸ್ತಾನ ಮತ್ತು ಚೀನಾದ ಕೆಲ ಭಾಗಗಳನ್ನು ಮುಟ್ಟುವ ಸಿಂಧೂ ನದಿ ಉದ್ವಿಗ್ನತೆಗೆ ಕಾರಣವಾಯಿತು. 1948ರಲ್ಲಿ ಪಾಕಿಸ್ತಾನಕ್ಕೆ ನೀರು ಹರಿಸೋದನ್ನ ಭಾರತ ತಾತ್ಕಾಲಿಕವಾಗಿ ನಿಲ್ಲಿಸಿತು. ಇದರಿಂದಾಗಿ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮುಂದೆ ಈ ವಿಷಯವನ್ನ ಇಡಿತು. ಆಗ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿತು. ವರ್ಷಗಳ ಮಾತುಕತೆಗಳ ನಂತರ 1960ರಲ್ಲಿ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಇದನ್ನ ಶಾಂತಿಯುತವಾಗಿ ನಿರ್ವಹಿಸೋಕೆ ಮತ್ತು ನೀರು ಹಂಚಿಕೊಳ್ಳೋಕೆ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸಿಂಧೂ ಜಲ ಒಪ್ಪಂದ ರದ್ದಾಗಿರೋದ್ರಿಂದ ಪಾಕಿಸ್ತಾನದ ಮೇಲೆ ಏನ್ ಪರಿಣಾಮ? ಪಾಕಿಸ್ತಾನದ ನೀರಿನ ಅಗತ್ಯ ಮತ್ತು ಕೃಷಿ ವಲಯಕ್ಕೆ ಅಗತ್ಯವಾದ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ನೀರಿನ ಬಳಕೆ ಮತ್ತು ಹಂಚಿಕೆಯನ್ನು ಒಪ್ಪಂದ ನಿಯಂತ್ರಿಸೋದ್ರಿಂದ ಒಪ್ಪಂದ ರದ್ದಾಗಿರೋದು ಪಾಕಿಸ್ತಾನದ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ. ಝೀಲಂ, ಚೆನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳನ್ನು ಒಳಗೊಂಡಿರುವ ಸಿಂಧೂ ನದಿ ಜಾಲ ಪಾಕಿಸ್ತಾನದ ಪ್ರಮುಖ ಜಲಸಂಪನ್ಮೂಲವಾಗಿದ್ದು ಲಕ್ಷಾಂತರ ಜನರನ್ನ ಪೋಷಿಸುತ್ತೆ. ನೀರಿನ ಹರಿವಿನ ಸುಮಾರು 80% ಪಾಕಿಸ್ತಾನಕ್ಕೆ ಹರಿತಾ ಇದ್ದು, ಇದೇ ನೀರಿನ ಮೇಲೇನೆ ಪಾಕಿಸ್ತಾನದ, ಅದರಲ್ಲೂ ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿನ ಕೃಷಿ ಅವಲಂಬಿತವಾಗಿದೆ. ಪಾಕಿಸ್ತಾನ ನೀರಾವರಿ, ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ಈ ನೀರಿನ ಸರಬರಾಜಿನ ಮೇಲೇನೆ ಹೆಚ್ಚಾಗಿ ಅವಲಂಬಿತವಾಗಿದ್ದು, ಈಗ ಒಪ್ಪಂದ ರದ್ದಾಗಿರೋದು ಅದಕ್ಕೆ ಹೊಡೆತ ಆಗಲಿದೆ. ಕೃಷಿ ವಲಯದಿಂದಲೇ ಪಾಕಿಸ್ತಾನದ ರಾಷ್ಟ್ರೀಯ ಆದಾಯಕ್ಕೆ 23% ಪಾಲು ಬರುತ್ತೆ ಮತ್ತು ಅದರ ಗ್ರಾಮೀಣ ನಿವಾಸಿಗಳಲ್ಲಿ 68% ಜನರಿಗೆ ಆಧಾರವಾಗಿದೆ. ಸಿಂಧೂ ಜಲಾನಯನ ಪ್ರದೇಶ ವಾರ್ಷಿಕವಾಗಿ 154.3 ಮಿಲಿಯನ್ ಎಕರೆ ಅಡಿ ನೀರನ್ನ ಪೂರೈಸುತ್ತೆ. ಇದು ವಿಶಾಲವಾದ ಕೃಷಿ ಪ್ರದೇಶಗಳಿಗೆ ನೀರಾವರಿ ಮಾಡೋಕೆ ಮತ್ತು ಆಹಾರ ಭದ್ರತೆ ಖಾತ್ರಿಗಾಗಿ ಅತ್ಯಗತ್ಯವಾಗಿದೆ. ನೀರಿನ ಹರಿವಿನಲ್ಲಿ ಯಾವುದೇ ಅಡಚಣೆ ಉಂಟಾದ್ರೆ ಪಾಕಿಸ್ತಾನದ ಕೃಷಿ ವಲಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ. ಇದು ಅದರ ಆರ್ಥಿಕತೆ ಮತ್ತು ಗ್ರಾಮೀಣ ಜೀವನೋಪಾಯದಲ್ಲಿ ಪ್ರಮುಖವಾಗಿದೆ. ನೀರಿನ ಲಭ್ಯತೆ ಕಡಿಮೆಯಾಗೋದ್ರಿಂದ ಕೃಷಿ ಅವಲಂಬಿತ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆ ಇಳುವರಿ ಕಡಿತ, ಆಹಾರದ ಕೊರತೆ ಮತ್ತು ಆರ್ಥಿಕ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇದೆ. ಪಾಕಿಸ್ತಾನ ಈಗಾಗಲೇ ಗಂಭೀರ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದು, ಅಂತರ್ಜಲ ಕುಸಿತ, ಕೃಷಿ ಭೂಮಿಯ ಲವಣೀಕರಣ ಮತ್ತು ಸೀಮಿತ ನೀರಿನ ಸಂಗ್ರಹ ಸಾಮರ್ಥ್ಯದಂತಹ ನೀರಿನ ನಿರ್ವಹಣಾ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪಾಕಿಸ್ತಾನದ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಇದ್ದು, ಈಗ ನೀರಿನ ಹರಿವಿನಲ್ಲಿ ವ್ಯತ್ಯಯವಾದರೆ ಅದಕ್ಕೆ ಸಂಕಷ್ಟ ಕಾದಿದೆ. ಪಾಕಿಸ್ತಾನದ ಪಾಲಿನ ಗ್ಯಾರಂಟಿಯಾಗಿದ್ದ ಈ ನೀರಿನ ಹರಿವು ನಿಂತ್ರೆ ತನ್ನ ನೀರಿನ ಅಗತ್ಯಗಳನ್ನು ನಿಭಾಯಿಸೋಕೆ ಅದು ಸೀಮಿತ ಆಯ್ಕೆಗಳನ್ನಷ್ಟೇ ನೆಚ್ಚಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.